ಸಂದ್ರೆ ನಮಸ್ಕಾರ. ನೋಡಿ ಸಂದ್ರೆ RRB ರೈಲ್ವೆ ಇಲಾಖೆಯಲ್ಲಿ ಈಗ ಬಂದಿರುವಂತ ಅಧಿಸೂಚನೆ ಪ್ರಕಾರ ಅಂದ್ರೆ 23ನೇ ತಾರೀಖಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು 23/9/2025 ನೋಟಿಸ್ ಪ್ರಕಟ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ. ಈಗ ಪ್ರಸ್ತುತ RRB ರೈಲ್ವೆ ಇಲಾಖೆಯಲ್ಲಿ 8,875 ಪೋಸ್ಟ್ ಆಗಿರತ್ತೆ. ನಿನ್ನೆನೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ 2,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ. ಆ ಒಂದು ನೇಮಕಾತಿ ಬೇರೆ, ಈ ಒಂದು ನೇಮಕಾತಿ ಬೇರೆ. ಅದರಲ್ಲಿ ಯಾವ ರೀತಿಯ ಪ್ರೊಸೆಸಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದೆ, ಹೆಂಗೆ ಯಾವ ರೀತಿ ರಿಲೀಸ್ ಮಾಡ್ತಾರೆ, ಎಷ್ಟು ನೋಟಿಸ್ ಬರತ್ತೆ ಎಲ್ಲ ತಿಳಿಸ್ಕೊಟ್ಟಿದ್ದಾನೆ, ಚೆಕ್ ಮಾಡ್ಕೊಳ್ಳಿ. ಈಗ ಅದರಲ್ಲಿ ಏನು ತಿಳಿಸ್ಕೊಟ್ಟಿನಲ್ಲ ಅದೇ ಒಂದು ರೀತಿಯಲ್ಲಿ ಈಗ ಈ ಒಂದು ಅಧಿಸೂಚನೆ ಪ್ರಕಟ ಮಾಡಿರ್ತಾರೆ. 8,875 ಪೋಸ್ಟು. ಇಲ್ಲಿ ಖಾಲಿರುವಂತ ಪೋಸ್ಟ್ ಸ್ಟೇಷನ್ ಮಾಸ್ಟರ್ ಹುದ್ದೆಗಳು, ಅದ ನಂತರ ಜೂನಿಯರ್ ಕ್ಲರ್ಕ್ ಹುದ್ದೆಗಳು, ಟೈಪಿಸ್ಟ್ ಹುದ್ದೆಗಳು, ಖಾತೆಯ ಗುಮಾಸ್ತ ಮತ್ತು ಬೆರಳುಂಚೆಗಾರ ಪೋಸ್ಟು, ವಾಣಿಜ್ಯ ಮತ್ತು ಟಿಕೆಟ್ ಗುಮಾಸ್ತ, ರೈಲು ಗುಮಾಸ್ತ, ಹಿರಿಯ ಗುಮಾಸ್ತ, ಬೆರಳುಂಚುಗಾರ, ಅಸಿಸ್ಟೆಂಟ್, ಅಕೌಂಟೆಂಟ್, ಟೈಪಿಸ್ಟು, ವಾಣಿಜ್ಯ ಅಧಿಕಾರಿ, ಮೇಲ್ವಿಚಾರಕ ಹುದ್ದೆಗಳು, ಸಂಚಾರ ಸಹಾಯಕ, ಸರಕು ರೈಲು ವ್ಯವಸ್ಥಾಪಕ, ಸ್ಟೇಷನ್ ಮಾಸ್ಟರ್, ಇದೆಲ್ಲ ಪೋಸ್ಟ್ಗಳು ಈಗ ಕರೆದಿದ್ದಾರೆ. ಇನ್ನು ಕರೆದಿಲ್ಲ, ಇನ್ನು ಬರುವಂತ ನೇಮಕಾತಿಯಲ್ಲಿ ಕರೀತಿದ್ದಾರೆ. ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗ್ತಾ ಇದೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತಾನೆ. ಅದ ನಂತರ ಏನೆಲ್ಲ ನೇಮಕಾತಿ ಪ್ರೊಸೆಸಿಂಗ್ ಇರ್ತವೆ ಅದನ್ನ ತಿಳಿಸ್ಕೊಡ್ತಾನೆ. ಮತ್ತೆ ಇದು ಯಾವಾಗರೇ ನೇಮಕಾತಿ ಆಗತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ಮಹಿಳೆಯರ ಪುರುಷರಿಗೆ ಒಬ್ಬರಿಗೆ ಅವಕಾಶ ಇರತ್ತೆ. ಸೆಕೆಂಡ್ PUC ದವರಿಗೆ ಮತ್ತು ಡಿಗ್ರಿದವ್ರಿಗೆ ಅವಕಾಶ ಇರತ್ತೆ. ಇದು ಸೆಕೆಂಡ್ PUC ಪಾಸ್ ಆದವರಿಗೆ, ಡಿಗ್ರಿ ಪಾಸ್ ಆದವರಿಗೆ ಅವಕಾಶ ಇರತ್ತೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಅಧಿಸೂಚನೆ ಬಂತಂದ್ರೆ ನೋಟಿಸ್ ಬರತ್ತೆ. ಅದೇ ಒಂದು ಕಾರಣಕ್ಕಾಗಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಇದು NTPC ನೇಮಕಾತಿ ಆಗಿರತ್ತೆ. ನನ್ನ 30,000ಕ್ಕಿಂತ ಅಧಿಕ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದೆ. ಅದು ಕೂಡ NTPC ಇತ್ತು. ಈಗ 8,000 ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 23ನೇ ತಾರೀಖದಿಂದ ನೋಟಿಸ್ ಪ್ರಕಟ ಆಗಿದೆ. ಇದು NTPC ಎ ಗ್ರೂಪ್ ಅಂತೇಳಿ ಇಲ್ಲಿ 5,817 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇದು ಪ್ರಕಟಣೆ ಆಗಿರತ್ತೆ. ಇದು ಒಂದು ಕಡೆ. ಇನ್ನೊಂದು 3,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ಪ್ರಕಟಣೆ ಆಗಿರತ್ತೆ. 3,058 ಪೋಸ್ಟ್ ಬಗ್ಗೆ ಪ್ರಕಟಣೆ ಆಗಿರತ್ತೆ. ಇಲ್ಲಿ ನೋಡಿ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಇದಾವ ಅಂತೇಳಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಅದಕ್ಕೆ ಎಷ್ಟೆಷ್ಟು ಸ್ಯಾಲ್ರಿ ಕೊಡತ್ತೆ, ಯಾವ ಒಂದು ಹಂತದಲ್ಲಿ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಟ್ರೈನ್ ಕ್ಲರ್ಕ್ ಅಂತ ಹೇಳಿ, ಅದ ನಂತರ ನಿಮ್ಮೊಂದು ಟಿಕೆಟ್ ಕ್ಲರ್ಕ್ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಟಿಕೆಟ್ ಕ್ಲರ್ಕ್ ಅಂತ ಹೇಳಿ, ಮತ್ತು ಅಕೌಂಟ್ ಕ್ಲರ್ಕ್ ಅಂತ ಹೇಳಿ, ಟೈಪಿಸ್ಟ್ ಹುದ್ದೆಗಳು, ಕ್ಲರ್ಕ್ ಟೈಪಿಸ್ಟ್ ಅಂತೇಳಿ, ಜೂನಿಯರ್ ಕ್ಲರ್ಕ್, ಈ ರೀತಿಯಾಗಿ ಎಲ್ಲ ಖಾಲಿ ಇರತ್ತೆ. ಅಂಡರ್ ಗ್ರಾಜುಯೇಟ್ ಅಂತ ಹೇಳಿ ಅದ್ರ ಮೇಲೆ ಖಾಲಿರುವಂತದ್ದು PUC ದವರಿಗೆ. ಇದು ಅಂಡರ್ ಗ್ರಾಜುಯೇಟ್. ಸೆಕೆಂಡ್ PUC ದವರಿಗೆ, ಡಿಗ್ರಿ ದವರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಅದಕ್ಕೆ ತಕ್ಕಂತೆ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಅದು ತಿಳ್ಕೊಬೇಕು, ಅದನ್ನ ತಿಳ್ಕೊಳ್ಳಿ. ನಾನು ಹೆಚ್ಚಿಗೆ ತಿಳಿಸ್ಕೊಡಲ್ಲ. ಇದು ಆಫ್ ಕಮಿಂಗ್ ನೋಟಿಸ್ ಆಗಿರತ್ತೆ. ಮೊದಲಿಗೆ ಶಾರ್ಟ್, ನಂತರ ಅಫಿಸಿಯಲ್, ಅದ ನಂತರ ರಿಜಿಸ್ಟರ್, ಈ 3 ಪ್ರೊಸೆಸಿಂಗ್ ಇರತ್ತೆ. ನೆನಪಿಟ್ಟುಕೊಳ್ಳಿ. ಇಲ್ಲಿ ಸೆಕೆಂಡ್ PUC ದವರು, ಡಿಗ್ರಿ ದವರಿಗೆ ಅವಕಾಶ ಇರತ್ತೆ. ಆಯ್ಕೆ ಆದ್ರೆ ಅಖಿಲ ಭಾರತದಲ್ಲಿ ಉದ್ಯೋಗ, ಎಷ್ಟು ಸ್ಯಾಲ್ರಿ ಇಲ್ಲಿ ಯಾವುದೇ ರೀತಿಯಾಗಿ ಮೆನ್ಷನ್ ಇಲ್ಲ. 30ರಿಂದ 1,22,000 ತನಕ ಸ್ಯಾಲ್ರಿ ಕೂಡ ಇರಬಹುದು. ಸಂಸ್ಥೆ ಹೆಸರು ರೈಲ್ವೆ ಮಂಡಳಿ. ಯಾರು ಸ್ಟಡಿ ಮಾಡ್ಬೇಕಂತ ಇದ್ರಲ್ಲ ದಯವಿಟ್ಟು ನಿಮ್ಮೊಂದು ಬುಕ್ಕ ತಗೊಳ್ಳಿ. RRB ರೈಲ್ವೆ ಇಲಾಖೆದು ನೇಮಕಾತಿ ಆಗತ್ತೆ. ಮತ್ತು ಕರ್ನಾಟಕ ರಾಜ್ಯದ ಯಾರು ಕೂಡ ಭರವಸೆ ಇರಬೇಡಿ. ಅದು 2026 ಹೇಳಿದ್ದಾರೆ. ಈಗ ಮೊದಲಿಗೆ 25 ಅಂದ್ರೆ 2026 ಹೇಳಿದ್ದಾರೆ. ಅದಂತೂ ಭರವಸೆ ಇರಬೇಡಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಸ್ವಲ್ಪ ನಿಮ್ಮ ಗಮನ ಹರಿಸಿ, ಅಲ್ಲಿ ಸಿಕ್ಕರೆ ಸಿಗ್ಬೋದು ನಿಮಗೆ ಜಾಬು. ಇನ್ನು ಯಾವ ಪೋಸ್ಟ್ ಎಷ್ಟು ಇದಾವೆ ನೋಡಿ. ಜೂನಿಯರ್ ಕ್ಲರ್ಕ್ 153, ಖಾತೆ ಮತ್ತು ಗುಮಾಸ್ತ ಬೆರಳುಂಚೆಗಾರ 394, ವಾಣಿಜ್ಯ ಮತ್ತು ಟಿಕೆಟ್ ಗುಮಾಸ್ತ ಅಂತೇಳಿ 2,424, ರೈಲು ನಿರ್ವಾಹಕ 77, ಹಿರಿಯ ಗುಮಾಸ್ತ ಮತ್ತು ಬೆರಳುಂಚೆಗಾರ 638, ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಅಂತೇಳಿ 921, ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ 161, ಸಂಚಾರ ಸಹಾಯಕರು 59, ಸರಕು ರೈಲು ವ್ಯವಸ್ಥಾಪಕರು 3,423 ಪೋಸ್ಟು, ಸ್ಟೇಷನ್ ಮಾಸ್ಟರು 615 ಪೋಸ್ಟು. ಈ ರೀತಿಯಾಗಿರತ್ತೆ. ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ಅರ್ಜಿ ಪ್ರಾರಂಭ ಆದ್ಮೇಲೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಆದ ಕಾರಣ ನಿಮಗೆ 3ರಿಂದ 4 ನಿಮಿಷ ತನಕ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ತುಂಬಾ ಜನಗಳು ಅನ್ಬಹುದು ಆಫೀಸಲ್ಲಿ ಇರುವಂತ ಸಿಗ್ನೇಚರ್ ಇದೆ ನೋಡಿ. ಜನರಲ್ದು, ರೈಲ್ವೆ ಇಲಾಖೆ ಜನರಲ್ದು ಆಫೀಸಲ್ಲಿ ಇರುವಂತ ಸಿಗ್ನೇಚರ್ ಇದೆ ಮತ್ತು ಡೇಟ್ ಕೂಡ ಇದೆ ನೋಡಿ. 23/9/2025 ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲೇನೆ ನೇಮಕಾತಿ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಈ ಒಂದು ರೈಲ್ವೆ ಇಲಾಖೆ ದಿನನಿತ್ಯವಾಗಿ ಬೇರೆ 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 ರೈಲ್ವೆ ಇಲಾಖೆ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ತುಂಬಾನೇ ಇಲಾಖೆ ಇದಾವೆ. ಆದ್ರೆ RRB ರೈಲ್ವೆ ಇಲಾಖೆನ ತುಂಬಾ ನೇಮಕಾತಿ ಮಾಡ್ಕೋತಾರೆ.
ಒಂದೇ ಹುದ್ದೆ ಅಲ್ಲ RRB ರೈಲ್ವೆ ಇಲಾಖೆ ಅಂದ್ರೆ ತುಂಬಾನೇ ಇರತ್ತೆ. ಇದು ಮುಂದೆ ಬರುವಂತ ಪೋಸ್ಟ್ ಆಗಿರತ್ತೆ. ನೇಮಕಾತಿ ಪ್ರೊಸೆಸಿಂಗು ಈ ಒಂದು ನೋಟಿಸ್ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು NTPC ಗೆ ಸಂಬಂಧಪಟ್ಟಂತೆ ನೇಮಕಾತಿ, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಅಪ್ಲಿಕೇಶನ್ ಹಾಕಿ ಅರ್ಜಿ ಪ್ರಾರಂಭ ಆದ್ಮೇಲೆ ಅರ್ಜಿ ಸಲ್ಲಿಸಿ. ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ, ಬಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೇನೆ ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಬಂದು. ಮತ್ತು ನಿಮ್ಗೆ ಯಾವ ಒಂದು ಬುಕ್ ಓದಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂದ್ರೆ ಇನ್ಸ್ಟಾದಲ್ಲಿ ನಾನು ನಿಮಗೆ ಒಂದು ಸೆಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ, ಚೆಕ್ ಮಾಡಿ.